ಅದು ಮುಖಸ್ತುತಿಯಾಗಿ ಮಾತಾಡೋದು, ಇನ್ನೊಂದು ಮಾತಾಡೋದು, ಎಲ್ಲವೂ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲವನ್ನೂ ಬಿಟ್ಟು ಒಂದು ಸಾತ್ವಿಕ ಮನೋಧರ್ಮವನ್ನು ಇಟ್ಟುಕೊಂಡು ಸೇವೆಯ ಅರ್ಥವನ್ನು ತಿಳ್ಕೊಂಡು, ಬೇರೆ ಯಾವ ಅರ್ಥವನ್ನು ತಿಳ್ಕೊಳ್ಬೇಕಾಗಿಲ್ಲ, ಸೇವೆಯ ಅರ್ಥವನ್ನು ತಿಳ್ಕೊಂಡು ಯಾರೆಲ್ಲ ಇವತ್ತು ಬರ್ತಾ ಇದ್ದಾರೆ, ಯಾರೆಲ್ಲ ಬರ್ತಾರೆ, ಮತ್ತು ಯಾರಿಗೆಲ್ಲ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟು ಜನರೇ ನಮ್ಮ ಮುಂದಿನ ಸುಳ್ಯ ತಾಲೂಕಿನ ಸ್ವಯಂ ಸೇವಕರು ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡುವ ದಿನ ಇವತ್ತಿನ ದಿನ. ಯಾಕಂದರೆ 5 ವರ್ಷ ಆದ ನಂತರ ಸಣ್ಣ ಪುಟ್ಟ ಡಿಪೆಂಡೆನ್ಸಿ ಮುಗೀತದೆ. ಅದಕ್ಕಾಗಿ ಇವತ್ತು ಅಂಥ ಒಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಇವತ್ತು ಮೌಲ್ಯಮಾಪನ ಮಾಡಲಿಕ್ಕಿದ್ದೇವೆ. ಮುಖ್ಯವಾಗಿ ಇಲ್ಲಿ ಕೇಳಿ, ಒಂದು ಮಗು ಹೊಟ್ಟೆಯಲ್ಲಿರುವಾಗ ತಾಯಿ ಆರೈಕೆ ಮಾಡ್ತಾರೆ. ಶೌರ್ಯ ಗರ್ಭದಲ್ಲಿರುವಾಗ ಮಂಜುನಾಥ ಆರೈಕೆ ಮಾಡಿದ್ದಾನೆ. ಅದನ್ನು ಪೂಜ್ಯರ ಮೂಲಕ ಹೊರಕ್ಕೆ ಹಾಕಿ ನೆರಿಯದಲ್ಲಿ ಅಥವಾ ಆ ಚಾರ್ಮಾಡಿ ಘಾಟ್ಗಳಲ್ಲಿ ಸಂಭವಿಸಿದ ದುರಂತವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪೂಜ್ಯರು ಶೌರ್ಯ ಮಾಡಿದಾಗ ನೆರವಿನ ಹಸ್ತ ಕೊಡಲಿಕ್ಕೆ ಅದು ಬಹಳ ಉಪಕಾರ ಆಗ್ತದೆ, ಸಾವಿರಾರು ಹೆಣಗಳು ಬೀಳುವ ಮೊದಲೇ ಅವರ ಜೀವರಕ್ಷಣೆ ಮಾಡಬಹುದು ಎನ್ನುವಂಥ ಒಂದು ಸಣ್ಣ ಯೋಚನೆ ಅಲ್ಲ, ಒಂದು ದೊಡ್ಡ ಯೋಚನೆ ಮಾಡಿ ಪೂಜ್ಯರು ಶೌರ್ಯವನ್ನು ಸ್ಥಾಪಿಸಿದರು. 2002ರಿಂದ 2019ರವರೆಗೆ ಈ ತಾಲೂಕಿನಲ್ಲಿ ಸತ್ತವರು ಅಷ್ಟಿಷ್ಟು ಜನ ಅಲ್ಲ. ಅಲ್ಲಿ ಇಲ್ಲಿ ಎಲ್ಲ ಬೆದರಿಕೆಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇವತ್ತು ಮಳೆ ಜಾಸ್ತಿ ಆದಾಗ ಕುಸಿಲಿಕ್ಕೆ ಶುರುವಾಗ್ತದೆ, ದೊಡ್ಡದಾದಾಗ NDRF ಬರ್ತದೆ, ಸಣ್ಣದಾದಾಗ ಯಾರೂ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಸ್ಥಳೀಯರು ನೆರವಿಗೆ ಬರಬೇಕು ಅಂತೇಳಿ ಈ ತಂಡವನ್ನು ಪೂಜ್ಯರು 19ರಲ್ಲಿ 20ರಲ್ಲಿ ಸ್ಥಾಪಿಸಿದ್ರು. ಇವತ್ತು 5 ವರ್ಷ ಆಯಿತು. ಗರ್ಭದಲ್ಲಿದ್ದಾಗ ತಾಯಿಯ ನೆರವು ಬೇಕು. ತಾಯಿ ಸ್ಥಾನದಲ್ಲಿ ನಿಂತದ್ದೇ SKDRDP. ನಮ್ಮ ತಾಯಿ ಯಾರು ಅಂತ ಕೇಳಿದರೆ, ಶೌರ್ಯದ ತಾಯಿ ಯಾರು ಅಂತ ಕೇಳಿದರೆ SKDRDP. ಶೌರ್ಯದ ತಂದೆ ಯಾರು ಅಂತ ಕೇಳಿದರೆ ಅದು SKDRDP. ಹಾಗಾಗಿ SKDRDPಯ ಮೂಲಕ BC ಟ್ರಸ್ಟ್ನ ಮೂಲಕ ಈ ಸಂಸ್ಥೆ ನಡೀತದೆ. ಆಯಿತು, ಕೆಳಗೆ ಬಂತು 1, 2, 3, 4 ಫೀಡ್, ಬ್ರೆಸ್ಟ್ ಫೀಡ್ ಆಯಿತು, ಸೆಲ್ಫ್ ಫೀಡ್ ಆಯಿತು. ಈಗ ನಾವು ಸೆಲ್ಫ್ ಫೀಡ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ನಾವೇ ನಮ್ಮ ಊಟವನ್ನು ತಿಂತೇವೆ, ನಾವೇ ನಮ್ಮ ಅಂಗಿ ಚಡ್ಡಿಯನ್ನು ಹಾಕ್ತೇವೆ. 5 ವರ್ಷ ಆಗುವಂಥ ಸಮಯ ಅಂದರೆ ಸಾಮಾನ್ಯ ನಾವು ಸ್ವಲ್ಪ ಮಟ್ಟಿಗೆ ಸ್ವತಂತ್ರರಾಗಿದ್ದೇವೆ. ಸ್ವಲ್ಪ ಆಲೋಚನೆ ಮಾಡಿ ನಾನು ಊಟ ಮಾಡಬೇಕು, ಟಾಯ್ಲೆಟ್ ಯಾವುದು, ದೀಪ ಯಾವುದು, ಬಾವಿ ಯಾವುದು ಎಲ್ಲ ಗೊತ್ತಿರುವ ವಯಸ್ಸಿದೆ. ಅಂಥ ಒಂದು ವಯಸ್ಸು ಶೌರ್ಯಕ್ಕೆ ಇದೆ. ಆದರೆ ನಾವು ಇನ್ನೂ ಸಣ್ಣವರೇ. ಮೆಚುರಿಟಿಗೆ 18 ವರ್ಷ ಆಗಬೇಕು ಅಂತ ಹೇಳ್ತಾರೆ. ಲೈಸೆನ್ಸ್ ಸಿಗಬೇಕಾದ್ರೆ, ವೋಟ್ ಹಾಕಬೇಕಾದ್ರೆ 18 ವರ್ಷ ಆಗಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿಯೂ ಸರ್ಕಾರದ ಸ್ವಾಯತ್ತತೆಗೆ ಕನಿಷ್ಠ 25 ವರ್ಷ ಆಗಬೇಕು. ಆಗ ಒಂದು ದೊಡ್ಡ ಸ್ವಾಯತ್ತತೆಯನ್ನು ಘೋಷಿಸಬಹುದು. ನಮ್ಮ ಜ್ಞಾನ ವಿಕಾಸ ಕೇಂದ್ರಗಳಿಗೆ ಸ್ವಾಯತ್ತತೆಯನ್ನು ಘೋಷಿಸಿಯೂ ಬಹಳಷ್ಟು ಜನ ಇವತ್ತು ಡಿಪೆಂಡೆನ್ಸಿಯಲ್ಲೇ ಇದ್ದಾರೆ. ಹಾಗೆ ಆಗಬಾರದು. ಹಾಗಾಗಿ ಸ್ವಾಯತ್ತತೆಯ ಸಂಸ್ಥೆಯಾಗಿದ್ದು ಬೆಳೀಬೇಕಾದರೆ ನಾವು ನಿಮ್ಮೊಟ್ಟಿಗೆ ಮಿನಿಮಮ್ 25 ವರ್ಷ ಬೇಕಾಗಿಲ್ಲ. ಶೌರ್ಯದ ಮೆಚುರಿಟಿಗೆ 10 ವರ್ಷ ನಾವು ನಿಮ್ಮ ಜೊತೆ ಇದ್ದರೆ ಸಾಕು. 11ನೇ ವರ್ಷದಿಂದ ಖಂಡಿತ ಈ ಸುಳ್ಯ ತಾಲೂಕಿನಲ್ಲಿ ಈ ಸಂಘಟನೆ ಇಲ್ಲಿರುವ ಎಲ್ಲ ಸಂಘಟನೆಗಳಿಗಿಂತಲೂ ಅದು ಹಿರಿದಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇದು ಮಾಡುವುದು ಪ್ಯೂರ್ಲಿ ಸೇವೆ. ಇಲ್ಲಿ ಬೇರೆ ಯಾವ ಚುಕ್ಕೆ ಇಲ್ಲ, ಬೇರೆ ಯಾವ ಸ್ವಾರ್ಥ ಇಲ್ಲ. ನಮ್ಮಲ್ಲಿ ದುಡ್ಡು ಇದ್ದು ನಾವು ಮಾಡುವುದಲ್ಲ, ನಮ್ಮಲ್ಲಿ ಸೇವೆ ಮಾಡುವಂಥ ಮನೋಭಾವನೆ ಮಾತ್ರ ಇದ್ದು ಅದಕ್ಕೊಂದು ಪ್ಲಾಟ್ಫಾರ್ಮು ಈ ಶೌರ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮಾತ್ರ ಈ ಸಂಘಟನೆಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅದಕ್ಕಾಗಿ ನನ್ನ ಸ್ನೇಹಿತರೆ, ಇವತ್ತಿನ ಈ ಒಂದು ಸಭೆಯಲ್ಲಿ NDRF ತಂಡ ಬಂದಿದೆ. ಇದು ಪುತ್ತೂರಲ್ಲಿ ಇವತ್ತು ಅವರು ನೆಲೆಯಾಗಿದ್ದಾರೆ. 25 ಜನ ಅವರು ಇರೋದು ಇಲ್ಲಿಗೆ, ಜಿಲ್ಲೆಗೆ. ನೀವು ಅರ್ಥ ಮಾಡಿಕೊಳ್ಳಿ, ನಾವು ತಾಲೂಕಿಗೆ 170 ಬೇಕಾಗಿಲ್ಲ, ನಾವು ತಾಲೂಕಿಗೆ 25 ಜನ ಇದ್ದರೂ ಸಾಕಾಗ್ತದೆ. ಆ ಪ್ರಶ್ನೆ ಬೇರೆ. ಆದರೆ ನಮಗೆ 25 ಜನ ನಮ್ಗೆ ಕಣ್ಣು ಕಾಣಲ್ಲ. ಯಾಕೆಂದರೆ ನಮಗೆ ಹತ್ರದಲ್ಲೇ ನಮ್ಮ ವಿಷಯಗಳು ಗೊತ್ತಿರುವಂಥ ಒಬ್ಬ ವ್ಯಕ್ತಿತ್ವ ಇರುವಂಥ ಜನರು ಬೇಕು ಅಂತೇಳಿ ಇವತ್ತು ಸಾಮಾನ್ಯ ಲೆಕ್ಕಾಚಾರಕ್ಕೆ ನಾವು ಬರುವಾಗ ನಮ್ಮಲ್ಲಿಗೆ 90 ಶೌರ್ಯ ಸದಸ್ಯರು ಇವತ್ತು ಬಹಳ ಕ್ಲೀನಾಗಿ ನಮ್ಮ ಘಟಕವನ್ನು, ನಮ್ಮ ಸಮಿತಿಯನ್ನು ಮುನ್ನಡೆಸಲಿಕ್ಕೆ ತಯಾರಾಗಿದ್ದಾರೆ. ಅವರನ್ನು ನಾವು ಇವತ್ತು ತರಬೇತಿ ಕೊಡಲಿಕ್ಕಿದ್ದೇವೆ. ಸ್ವಲ್ಪ ಬದಲಾವಣೆಗಳನ್ನು ನಾವು ಮಾಡ್ತೇವೆ. ಹೇಗೆ ಮಗು ಬೆಳೆದ ಹಾಗೆ ತಾಯಿ ಬದಲಾವಣೆಯನ್ನು ಮಾಡ್ತದೆ. ಈಗಲೂ 5 ವರ್ಷದ ನಂತರ ಬ್ರೆಸ್ಟ್ ಫೀಡ್ ಮಾಡಬೇಕಾಗಿಲ್ಲ. ಹಾಗೆ ಇದು ಬೆಳೆದ ಹಾಗೆಯೇ ನಾವು ಇನ್ನು ಕೆಲವು ಬದಲಾವಣೆಗಳನ್ನು ಇವತ್ತು ಮಾಡಿದ್ದೇವೆ. ಅದು ನಿಮ್ಗೆ ಖುಷಿಯೂ ಆಗ್ತದೆ. ಈ ಬದಲಾವಣೆಗಳನ್ನು ಮಾಡಿದ್ದು ಸ್ವತಃ ನಾನು ರೆಕಮೆಂಡ್ ಮಾಡಿ, ಯಾರಿಗೆ? ನಮ್ಮ ಮುಖ್ಯಸ್ಥರಿಗೆ. ಯಾಕಂತ ಕೇಳಿದರೆ
ಈ ಬದಲಾವಣೆಗಳ ಬಗ್ಗೆ ಕಿವಿ ಕೊಡುವುದು ನಾನು. ಜೈವಂತ್, ನಮ್ಮ ಕಿಶೋರ್, ನಮ್ಮ ಗಣೇಶ್ ಆಚಾರ್ಯರು, ಅಥವಾ ಇಲ್ಲಿಯ ಮಾಧವರಂಥ ಯೋಜನಾಧಿಕಾರಿಗಳು, ಬಾಬು ನಾಯ್ಕರಂಥ ನಿರ್ದೇಶಕರು ಇದನ್ನು ಯೋಚಿಸ್ತಾರೆ. ಸಮಸ್ಯೆಗಳು ಬಂದದನ್ನು ನಮಗೆ ಹೇಳ್ತಾರೆ. ಅದನ್ನು ನಾವು ಬರೆದಿಟ್ಟುಕೊಂಡು ವರ್ಷಾಂತ್ಯಕ್ಕೆ ಏನಾದರೂ ಬದಲಾವಣೆ ಮಾಡಬಹುದು ಅಂತೇಳಿ ಯೋಚನೆ ಮಾಡಿ ಕೆಲವು ಬದಲಾವಣೆಗಳನ್ನು ಮಾಡಿದ್ದೇವೆ. ಅದನ್ನು ಖಂಡಿತವಾಗಿ ನಾನು ನಿಮಗೆ ತಿಳಿಸ್ತೇನೆ. ನಿಮಗೆ ಅದು ಖಂಡಿತ ಖುಷಿ ಆಗ್ತದೆ. ಅಂಥ ಬದಲಾವಣೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಶೌರ್ಯ ಸಂಘಟನೆ ಇನ್ನು ಸೇರ್ಪಡೆ ಇಲ್ಲ. ಇನ್ನು ಹೊಸ ಸೇರ್ಪಡೆ ನಮಗೆ ಬೇಡ. ಹೊಸ ಸೇರ್ಪಡೆ ಮಾಡಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ನಿಯಮಾವಳಿಗಳಿವೆ. ಅದನ್ನು ಮಾಡಿಕೊಂಡು ನಾವು ಹೊಸ ಸೇರ್ಪಡೆ ಮಾಡೋಣ. ಅಂತೂ ಇವತ್ತು ಬೆಳಿಗ್ಗೆ ಹೊಸ ಸೇರ್ಪಡೆಗೆ ನೀವು ಹೆಸರು ತರುವುದು, ಇವತ್ತು ಮೀಟಿಂಗ್ ಆಗುವಾಗ 4 ಜನರನ್ನು ತರುವುದು, ಆ ಕಾಲ ಹೋಯ್ತು. ಅದು ಬೇಡ. ನಾವು ಯಾರು ಇದರಲ್ಲಿ ವಿಶೇಷವಾಗಿ ನಮಗೆ ಭಾಳ ಕಷ್ಟ ಆಗ್ತದೆ ಅಂತ ಹೇಳಿದರೆ, ಯಾಕೆ ಕಷ್ಟ ಆಗ್ತದೆ ಅಂತೇಳಿ ತಿಳ್ಕೊಳ್ಳುವಂಥದ್ದು ಮುಖ್ಯ. ಕಷ್ಟ ಆಗಿ ಇದರಲ್ಲಿ ಇರುವುದು ಬೇಡ, ಬೇಸರ ಆಗಿ ಇದರಲ್ಲಿ ಇರುವುದು ಬೇಡ, ಸ್ವಯಂ ಸೇವಕರಾಗಿ ಇದರಲ್ಲಿ ಇರಬೇಕು ಅಂತೇಳಿ ವಿನಂತಿಸುತ್ತಾ ಮುನ್ನುಡಿ